ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 2026-29 ಸಾಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಥಮ ಜಿಲ್ಲಾ ಕಾರ್ಯಕಾರಿಣಿ ಸಭೆ. ಸಂಘವನ್ನು ಜವಾಬ್ದಾರಿ ಎಂದು ತಿಳಿದು ಮುನ್ನಡೆಸಿಕೊಂಡು ಹೋಗಬೇಕು. ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಸಲಹೆ. ಪ್ರತಿಜ್ಞಾ ಸ್ವೀಕಾರ ಮತ್ತು ನೂತನ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ. ನನ್ನ ಶರೀರದಲ್ಲಿ ಉಸಿರು ಇರೋವರೆಗೆ ಸಂಕಷ್ಟದಲ್ಲಿರುವ ಮಹಿಳೆಯರ ಸೇವೆ ಮಾಡುವೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ರಂಗಮಂದಿರದಲ್ಲಿ ಜರುಗಿದ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ. ಗುರಮ್ಮ ತಾಯಿ ಸೇವೆ ನೋಡಿದರೆ ಇಲ್ಲಿಯವರೆಗೆ 3 ಬಾರಿ ಸಚಿವರಾಗಬೇಕಾಗಿತ್ತು. ಬಸವರಾಜ್ ಹೂಗಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2026-29 ಸಾಲಿಗಾಗಿ ನೂತನವಾಗಿ ಆಯ್ಕೆಯಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಅವರ ಪದಗ್ರಹಣ ಸಮಾರಂಭ ಹಾಗೂ ಪ್ರಥಮ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಗರದ ಉದಗಿರ್ ರಸ್ತೆಯಲ್ಲಿರುವಂತಹ ಶಿವಕಲಾ ಸಭಾಂಗಣದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರು ಅವರು ಮಾತನಾಡ್ತಾ ಅವರೇನು ಹೇಳ್ತಾರೆ ಅಂತಂದರೆ, ಸಂಘ ಅಂದರೆ ಅದೊಂದು ಕುಟುಂಬ ಇದ್ದ ಹಾಗೆ. ವೈಮನಸ್ಸು, ಭಿನ್ನಾಭಿಪ್ರಾಯ ಎಲ್ಲವನ್ನ ಬದಿಗಿಟ್ಟು ಸಂಘಕ್ಕೆ ಕಪ್ಪು ಚುಕ್ಕೆ ಬರದಂತೆ ಮುನ್ನಡೆಸಿಕೊಂಡು ಹೋಗಬೇಕು. ನೂತನ ಪದಾಧಿಕಾರಿಗಳು ಇದೊಂದು ಹುದ್ದೆ ಎಂದು ಭಾವಿಸದೆ ಜವಾಬ್ದಾರಿ ಅಥವಾ ಕರ್ತವ್ಯ ಎಂದು ಭಾವಿಸಿ ಸಂಘವನ್ನು ಕಟ್ಟಬೇಕಾಗಿದೆ. ಸಂಘ ಇದ್ದರೆ ಮಾತ್ರ ನಾವಿದ್ರೆ ಮಾತ್ರ ಸಂಘ. 100 ವರ್ಷಗಳ ಹಿಂದೆ DVG ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಸಂಘವನ್ನು ಕಟ್ಟಿದ್ದಾರೆ. ಅಂತಹ ಒಂದು ಸಂಘವನ್ನು ಉಳಿಸಿ ಬೆಳೆಸಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ. ಪತ್ರಕರ್ತರು ಕೂಡ ಸಂಘದ ಒಂದು ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವ ಬದ್ಧತೆಯನ್ನು ತೋರಬೇಕು ಅನ್ನುವಂಥ ಸಲಹೆಯನ್ನು ಶಿವಾನಂದ ತಗಡೂರು ಅವರು ಕೊಡ್ತಾರೆ. ಮುಂದುವರೆದು ಮಾತನಾಡಿದ ತಗಡೂರು ಅವರು, ಪತ್ರಕರ್ತರಲ್ಲಿ ಸಂವೇದನೆ ಮತ್ತು ಸೂಕ್ಷ್ಮತೆ ಇರಬೇಕು. ನೂತನ ಪದಾಧಿಕಾರಿಗಳು ಸಂಘವನ್ನು ರಾಜ್ಯದಲ್ಲಿಯೇ ಮಾದರಿಯಾಗುವ ನಿಟ್ಟಿನಲ್ಲಿ ಸಂಘಟಿಸಲಿ. ಸಂಘದ ಧ್ವಜವನ್ನು ಬಾನೆತ್ತರಕ್ಕೆ ಹಾರಿಸಲಿ ಎಂದು ಶುಭ ಹಾರೈಸಿದರು. ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಪತ್ರಿಕಾ ಭವನವನ್ನು ಸಂಘದ ವ್ಯಾಪ್ತಿಗೆ ತೆಗೆದುಕೊಳ್ಳುವಂತಹ ವಿಷಯ ಆಗಿರಬಹುದು. ಪ್ರತಿ ವರ್ಷ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ತಪ್ಪದೇ ಲೆಕ್ಕಪತ್ರಗಳನ್ನು ಮಂಡಿಸಬೇಕು, ಸಭೆಗಳನ್ನು ಕರಿಬೇಕು ಎನ್ನುವ ನಿರ್ಣಯಗಳ ಜೊತೆಗೆ ಇನ್ನು ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೋಳಿ, ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ಸಂಘದ ನೂತನ ಗೌರವ ಸಲಹೆಗಾರರಾದ ಮಲ್ಲಿಕಾರ್ಜುನ್ ಬಿರಾದಾರ್, ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯ ಅಶೋಕ್ ಕುಮಾರ್ ಕರಂಜಿ, ಜಿಲ್ಲಾ ಸಂಘದ ಉಪಾಧ್ಯಕ್ಷ ಬಸವರಾಜ್ ಕಾಮಶೆಟ್ಟಿ, ಕಾರ್ಯದರ್ಶಿ ಶಶಿಕಾಂತ್ ಸೆಂಬಳ್ಳಿ, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಆದಿಶ್ ವಾಲಿ, ಮಲ್ಲಿಕಾರ್ಜುನ್ ಮರ್ಕಲೆ ಮಾತನಾಡಿದರು. ಸಂಘದ ಗೌರವ ಸಲಹೆಗಾರ ಗಂಧರ್ವ ಸೇನಾ, ದೀಪಕ್ ವಾಲಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯ ಬಸವರಾಜ್ ಪವಾರ್, ಉಪಾಧ್ಯಕ್ಷ ಪೃಥ್ವಿರಾಜ್ ಎಸ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಮಹಾರುದ್ರ ಡಾಕುಳಿಗೆ ವೇದಿಕೆ ಮೇಲಿದ್ದರು. ಇದೇ ವೇಳೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ನೂತನ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಂತರ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಸಾಧ್ಯವಾದ ಮಟ್ಟಿಗೆ ನಾವು ಪತ್ರಕರ್ತರ ಸುದ್ದಿ ಜೊತೆ ಅವರ ಸೇವೆಗಳಲ್ಲಿ ಇತರೆ ಈಗ ಬಸ್ ಪಾಸ್ ಆಯಿತು, ಅಕ್ರೆಡಿಟೇಷನ್ ಆಯಿತು, ಅವ್ರಿಗೇನಾದರೂ ಕೆಲವೊಂದು ಚಿಕಿತ್ಸೆಗೆ ಇದ್ದಾದರೂ ಸಹ ನಾವು ಕೆಲವೊಂದು ರೆಫರೆನ್ಸ್ ಮಾಡಿರುವಂಥ ಉದಾಹರಣೆಗಳು ಬಾಗಲಕೋಟೆಯೊಳಗೆ ಇದ್ದೀವಿ. ನಾವು ಹೆಚ್ಚಿನ ಸರ್ವಿಸ್ ಮಾಡಿದ್ದು 11 ವರ್ಷ ಬಾಗಲಕೋಟೆಯಲ್ಲಿ. ಸರ್ ಅಲ್ಲಿ ಒಂದು 2-3 ಕಾರ್ಯಕ್ರಮಕ್ಕೂ ಬಂದಿದ್ದು. ನಾನಲ್ಲಿ ಒಂದು ಚಾಲುಕ್ಯರ ನಾಡಿನ ಸಂಶೋಧನೆಗೆ ಬೇಕಂತ ಬಂದಿದ್ದೆ ಅಲ್ಲಿ ಬಾಗಲಕೋಟೆಯಲ್ಲಿ. ಬಟ್ ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಇಷ್ಟು ದೂರ ಬಂದೆ ಈ ಬಸವ ಕಲ್ಯಾಣದ ಅನ್ವೇಷಣೆಗೆ. ಇಷ್ಟಲಿಂಗ ಶಿವಯೋಗ ಬಸವಣ್ಣವರು ಹೇಗೆ ಒಲಿತವ್ರಿಗೆ ಅಂತ ಆ ಸಂಶೋಧನೆಗೆ ಬಂದಿದ್ದು. ಬಟ್ ಇಲ್ಲಿ ನನಗೆ ಕಂಡು ಬಂದಿದ್ದು ಏನಂದರೆ, ಇಲ್ಲಿ ನನಗೊಂದು ಎಲ್ಲ ಕಡೆ ಯಾವ ರೀತಿ ಪತ್ರಿಕೆಗಳಿದ್ದಾವೆ, ಬಾಗಲಕೋಟೆಯಲ್ಲಿ ಸಾಕಷ್ಟು ಪತ್ರಿಕೆಗಳು ಇದ್ದಾವೆ. ಪತ್ರಿಕೆಗಳು ಸರ್ಕ್ಯುಲೇಷನ್ ಇರಬೇಕು, ಹೌದು, ಹೋಗ್ತೀನಿ. ಆದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಸಾರ ಸಂಖ್ಯೆ ಕಡಿಮೆ ಇದ್ದರೂ ಸಹ ಪತ್ರಿಕೆಗಳು ಬೆಳಿಬೇಕಿಲ್ಲ ಅಂತ ನನಗೆ ಕಂಡು ಬಂದಿದ್ದೆ. ಯಾಕಂದರೆ ಭಾಷಾ ಸಮಸ್ಯೆ ಒಂದು ಕಡೆ ಆದರೆ ಮಕ್ಕಳಿಗೆ ನಾನು ನಿಮ್ಮ ಸುದ್ದಿಗಳನ್ನೇ ನೋಡಿ ಹೇಳೋದು, ಎಷ್ಟು ಕನ್ನಡ ಕಠಿಣ ಅಂದರೆ ಈ ಅಟ್ಲೀಸ್ಟ್ ಇದೊಂದು ಮಾಧ್ಯಮ ಆಗಿ ಬೆಳೀತಾ ಇರ್ತದೆ. ಅಟ್ಲೀಸ್ಟ್ ಒಂದು 50 ಜನ ಓದಿದ್ರು ಸಾಕು ಅಂತ ನಾನು DC ಮೇಡಮ್ ಅವ್ರಿಗೆ ಇದೇ ಮಾತು ಹೇಳಿದೆ. ಮೇಡಮ್, ಪ್ರಸಾರ ಸಂಖ್ಯೆಗಿಂತ ಇಲ್ಲಿ ಕನ್ನಡ. ನಾನು ರಾಜಕೀಯ ಸ್ಥಾನಮಾನಕ್ಕಾಗಿ ಸಮಾಜ ಸೇವೆ ಮಾಡಲಿಲ್ಲ.
ಬದಲಾಗಿ ದುರ್ಬಲ ಮತ್ತು ಅನ್ಯಾಯಕ್ಕೊಳಗಾದ ಮಹಿಳೆಯರ ಸೇವೆಯೇ ನನ್ನ ಮೂಲ ಧ್ಯೇಯವಾಗಿದೆ. ಸೇವೆ ಮಾಡಿದ ಪ್ರತಿಫಲ ನನಗೆ ಈ ಸಮಾಜ ನೀಡಿದೆ ಎಂದು ಸಮಾಜ ಸೇವಕರಾಗಿರುವಂತಹ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿಯವರು ಹೇಳ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ವತಿಯಿಂದ ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಬುಧವಾರ ಆಯೋಜನೆ ಮಾಡಿರ್ತಕ್ಕಂತಹ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಬಹಳ ಮಾರ್ಮಿಕವಾಗಿ ಅವರು ಮಾತಾಡ್ತಾರೆ. ಆಮೇಲೆ ನಮ್ಮ ಜೀವನ ಸಾಧನೆ ಹಾಗೂ ಸಮಾಜ ಸೇವೆ ಪಯಣವನ್ನು ಎಳೆಯಾಗಿ ಜನತೆಯ ಮುಂದೆ ಬಿಚ್ಚಿಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಂಡಳ ಸ್ಥಾಪಿಸಿ ಸಾವಿರಾರು ಮಹಿಳೆಯರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡುವಲ್ಲಿ ನೆರವಾದ ಅನುಭವವನ್ನು ಹಂಚಿಕೊಂಡ ಅವರು ಕೊಳಚೆ ಪ್ರದೇಶಗಳಲ್ಲಿ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆ, ವಿಕಲಚೇತನ ಮಹಿಳೆಯರಿಗೆ ವಸತಿ ಸೌಲಭ್ಯ, ಉಚಿತ ಹೊಲಿಗೆ ಯಂತ್ರಗಳ ವಿತರಣೆ, ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನೇಕ ರೀತಿಯಲ್ಲಿ ನಾನು ಜಾರಿಗೊಳಿಸಿದ್ದೇನೆ ಅನ್ನುವಂಥ ತಮ್ಮ ಸಾಧನೆಗಳ ಕುರಿತು ಜನತೆಗೆ ಒಂದು ಸ್ಫೂರ್ತಿದಾಯಕವಾಗಿ ಮಾರ್ಮಿಕವಾಗಿ ಅವರು ಹೇಳ್ತಾರೆ. ತಮ್ಮ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು 2005ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, 2018ರಲ್ಲಿ ಅಂತಾರಾಷ್ಟ್ರೀಯ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿರುವುದನ್ನು ಅವರು ಸ್ಮರಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಭಾರತಿ ವಸ್ತ್ರಾತ್, ಮಂಗಲ ಭಾಗವತ್, ಪಾರ್ವತಿ ಸೋನಾರೆ, ಲೀಲಾವತಿ ಚಾಕೋತೆ, ಓಂಕಾರ್ ಉಪ್ಪೆ ಅವರು ಮಹಿಳಾ ಸಬಲೀಕರಣ ಹಾಗೂ ಸಮಾಜ ಸೇವೆ ಸವಾಲುಗಳು ಮತ್ತು ಸಾಧನೆಯ ಹಿಂದಿನ ಪ್ರೇರಣೆ ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ. ಜೊತೆಗೆ ಬಾಬುರಾವ್ ದಾನಿ ಅವರು ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ತಮ್ಮ ಅನುಭವಗಳ ಮೂಲಕ ಉತ್ತರವನ್ನು ನೀಡಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಬಸವರಾಜ್ ಹೂಗಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರ ಬಯೋಡೇಟಾ ನೋಡಿದ ತಕ್ಷಣ ಆ ಮಹಾತಾಯಿ ಮಾಡಿದ ಸೇವೆಗೆ ಇದುವರೆಗೆ ಅವರು 3 ಬಾರಿ ಸಚಿವರಾಗಬೇಕಾಗಿತ್ತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಜೊತೆಗೆ ಡಾಕ್ಟರ್ ಗುರಮ್ಮ ತಾಯಿಯವರ ಆರೋಗ್ಯ ಸ್ಥಿರವಾಗಿರಲಿ, ಅವರಿಗೆ ಆಯುಷ್ಯ ವೃದ್ಧಿಸಲಿ, ಸಮಾಜ ಸೇವೆ ಮಾಡುವಂಥ ಇನ್ನೂ ಹೆಚ್ಚು ಶಕ್ತಿಯನ್ನು ದೇವರು ಕೊಡಲಿ ಎಂದು ಶುಭ ಹಾರೈಸಿದರು. ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾಹಿತಿಗಳು, ಕಲಾವಿದರು, ಸಮಾಜ ಸೇವಕರು, ವಿವಿಧ ಕ್ಷೇತ್ರಗಳ ಹಿರಿಯ ಮತ್ತು ಕಿರಿಯ ಸಾಧಕರು, ಮಹಿಳಾ ಮಂಡಳಗಳ ಸಾಧಕರು ಉಪಸ್ಥಿತರಿದ್ದರು. ಹಲವರ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಡಾಕ್ಟರ್ ಗುರಮ್ಮ ತಾಯಿಯವರು ಉತ್ತರಿಸಿ ಸೈ ಅನಿಸಿಕೊಂಡರು. ಬನ್ನಿ ಅವರೊಂದಿಗೆ ನಡೆದ ಸಂವಾದದ ಒಂದು ಇಣುಕು ನೋಟವನ್ನು ನೋಡ್ಕೊಂಡು ಬರೋಣ. ಶಿಕ್ಷಕರು ಮಕ್ಕಳಿಗೆ ಒಂದು ಉತ್ತೇಜನ ಮಾಡೋದ್ರಿಂದ ಮಕ್ಕಳು ಮ್ಯಾಲೆ ಬರ್ತಾರೆ. ಮನೆಯಲ್ಲಿ ತಾಯಿ ತಂದೆಗಿಂತ ಹೆಚ್ಚಿಗೆ ಶಿಕ್ಷಕರು ಏನು ಹೇಳ್ತಾರಲ್ಲ ಅದನ್ನೇ ಕೇಳ್ತಾರೆ ಮಕ್ಕಳು. ತಾಯಿ ತಂದೆ ಹೇಳಿದ್ರು ಇನ್ನೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲ, ನಮ್ಮ ಟೀಚರ್ ಹಿಂಗೆ ಹೇಳಿದ್ದಾರೆ, ನಮ್ಮ ಮಾಸ್ಟರ್ ಹಿಂಗೆ ಹೇಳಿದ್ದಾರೆ, ನಮ್ಮ ಗುರುಗಳು ಹಿಂಗೆ ಹೇಳಿದ್ದಾರೆ, ಗುರುಗಳು ಹೇಳಿದ್ದನ್ನೇ ಮನೆಗೆ ಹೇಳ್ತಾರೆ. ಹೀಗಾಗಿ ಮಕ್ಕಳ ಮೇಲೆ ಶಿಕ್ಷಕರ ಪರಿಣಾಮ ಅಸರ್ ಅಂತೀವಿ, ಇದರ ಮೇಲೆ ಅಸರ್ ಭಾಳ ಬೀಳ್ತದೆ. ಅದು ಹೀಗಾಗಿ ನನಗೆ ಶಿಕ್ಷಕರ ಪರಿಣಾಮ ಭಾಳ ಆಗಿ ನನಗೆ ಭಾಳ ಒಂದು ಸುಸಂಸ್ಕೃತಳಾಗಲಿಕ್ಕೆ ನನಗೆ ಹುಟ್ಟಿದ ಮನೆಗಿಂತ ಹೆಚ್ಚಿಗೆ ಶಿಕ್ಷಕರದೇ ನನಗೆ ನೆನಪಾಗ್ತಾ ಇದೆ. ಹಾಗೆಯೇ ಅವರಿಗೆ ನಾನು ಸಹಾಯ ಮಾಡ್ತೇನೆ. ನನ್ನ ಕೈಲಾದಷ್ಟು ಒಂದು ಹಳೆಯೂ ಸೇರಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೇನೆ. ಯಾಕಂದರೆ ನಾನು ಸ್ವತಃ ಪೆಟ್ಟು ತಿಂದಿದ್ದೇನೆ. ನನಗೆ ಅದು ಆದಮೇಲೆ ಮತ್ತೆ 3 ವರ್ಷದ ನಂತರ ನಾನು ಎಕ್ಸ್ಟರ್ನಲ್ ಆಗಿ ನಮ್ಮ ದೊಡ್ಡ ಡಾಕ್ಟರ್, ನಮ್ಮ ಅಣ್ಣ ಒಬ್ಬರು MS ಮಾಡ್ತಾಯಿದ್ರು ಬಾಂಬೆನಲ್ಲಿ, ಇಬ್ಬರು ಅಣ್ಣ, ಒಬ್ಬರು MD ಮಾಡ್ತಾಯಿದ್ರು, ಒಬ್ಬರು MS ಮಾಡ್ತಾಯಿದ್ರು, ಒಬ್ಬರು ಊರಲ್ಲಿ ಒಕ್ಕಲ್ತನ ಮಾಡ್ತಾಯಿದ್ರು. ಅವರು MS ಮಾಡೋರು ಏನಂದರು, ನೀನು SLC ಕಟ್ಟು, ನೀನು ಎಲ್ಲ ಓದು ಅಂಥೇಳಿ ನನಗೆ ಬುಕ್ಸು ಗೈಡು ಎಲ್ಲ ಇಸ್ಕೊಟ್ರು. ಆಮೇಲೆ ವಾರಕ್ಕೆ ಒಂದ್ಸಲ ಅವರು, ಅವಾಗೇನು ಫೋನ್ ಇರಲಿಲ್ಲ ಈಗಿನಂಗೆ, ವಾರಕ್ಕೆ ಒಂದ್ಸಲ ಪತ್ರ ಬರೀತಿದ್ರು ಅವರು, ಹೆಂಗೆ ಓದಬೇಕು, ಹೆಂಗೆ ಇದು ಮಾಡಬೇಕು ಅಂತ. ಅವರಿಗೆ ಮನೆಯ ಜವಾಬ್ದಾರಿ ಭಾಳ ಇತ್ತು. ಅವರು ಇದ್ದರು 23 ವರ್ಷದವರು, ಆದರೆ ಮನೆಯ ಜವಾಬ್ದಾರಿ ಭಾಳ ಇತ್ತು ಅವ್ರ ಮೇಲೆ. ಅವ್ರು ಹೀಗಾಗಿ ನಮಗೆ ಓದಿಸ್ಬೇಕು ಅನ್ನೋದು ಅವ್ರದ್ದು ತಲೆಯಲ್ಲಿ ಭಾಳ ಇತ್ತು. ಸಿಂಧನೂರಿಗೆ ಟ್ರಾನ್ಸ್ಫರ್ ಆದಮೇಲೆ ಸಿಂಧನೂರಲ್ಲಿ ಬಹಳ ಜನನ ಪದ್ಧತಿ, ಘೋಷ ಪದ್ಧತಿ, ಆ ಘೋಷ ಪದ್ಧತಿಯಿಂದ ನಾನು ಸ್ಕೂಲಿಗೆ ಹೋಗೋದೇ ಹೆಚ್ಚು ಬರಗಾಲ ಇರ್ತಿತ್ತು. ನಾವು ಬರಗಾಲದಲ್ಲಿ ಬೆಳೆದವರು. ಮಜ್ಜಿಗೆ ದಾನ ಮಾಡೋದು ಹಿಡ್ಕೊಂಡು ಸ್ವಲ್ಪ ನಮ್ಮ ತಾಯಿ ಹೇಳ್ತಿದ್ರು, ಇದ್ದಿದ್ರೆಲ್ಲ ಎಲ್ಲರನ್ನ ಕರ್ಕೊಂಡು ಉಣ್ಬೇಕು ಅಂತ. ಹಾಗೆ ನಾನು ಸರ್ಕಾರಕ್ಕೆ ಉಡಿಗೆ ಒಟ್ಟು ಬೇಡ್ಕೋತೀನಿ, ಅದನ್ನು ತಂದು ಮಂದಿಗೆಲ್ಲ ಹಂಚ್ತೀನಿ. ನಮ್ಮ ಕಲ್ಯಾಣರಾವ್ ಒಂಥರ, ನಮ್ಮಲ್ಲಿ ಹುಡುಗರು ಇದ್ದವರೆಲ್ಲ ರಾಜು, ಕಲ್ಯಾಣರಾವ್, ರಾಜ್ಕುಮಾರ್ ಅವರೆಲ್ಲ ಅಂತಾರೆ.
ಅಮ್ಮ ನಿಮ್ಮ ಪರ್ಸ್ನಾಗ ನಿನ್ಗೆ ಎಷ್ಟು ರೊಕ್ಕಿದ್ದು ಇವತ್ತು ಅಗಳೆ ಖಾಲಿ ಸಾಗ್ಯಾವಲ್ಲ ಅದು ನಿಮಗೂ ಗೊತ್ತಿದೆ ಎಲ್ಲರಿಗೆ. ಆದರೆ ಅವರು ಕೂಡ ಅದನ್ನೇ ಕಲ್ತಿದ್ದಾರೆ. ಅವರು ಕೂಡ ಎಷ್ಟೋ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಹೀಗೆ ನನ್ನ ಸಂಪರ್ಕದಲ್ಲಿ ಬಂದವರು ಎಲ್ಲರೂ ಅದನ್ನೇ ಕಲ್ತಿರಿ. ಮತ್ತು ಪುಣ್ಯವತಿ ವಿಸರ್ಜನೆ ಸಹಿತ ಮೊನ್ನೆ 50,000 ಕೊಟ್ಟರು. ಹಾಗೆ ಎಲ್ಲರೂ ಕೊಡ್ತಾ ಇದ್ದಾರೆ. ನಮ್ಮ ಮೇಡಮ್ 1 ಲಕ್ಷ ರೂಪಾಯಿ ಕೊಟ್ಟರು. ನನ್ನ ಜೊತೆಗೆ ಬಂದವರೆಲ್ಲರೂ ಈಗೆಲ್ಲ ಲಕ್ಷಗಟ್ಟಲೆ ಕೊಡ್ತಾ ಇದ್ದಾರೆ. ಅದನ್ನು ತಗೊಂಡು ನಾನು ದಾನ ಮಾಡಿದೆ. ಅವರು ಸೈಟ್ ಕೊಟ್ಟು ನಾನು ಮಾಡಿದ ಕೆಲಸದ ಬಗ್ಗೆ ಇಲ್ಲಿ ಒಂದು ಚಕಾರ ಶಬ್ದನೂ ನಾನು ಎತ್ತಿಲ್ಲ. ಯಾಕಂದರೆ ನನ್ನ ಇದು ನಾನೇ ಹೇಳ್ಕೊಂಡಂಗೆ ಆಗ್ತದೆ. ಅದು ನಿಮ್ಗೆಲ್ಲರಿಗೂ ಗೊತ್ತಿದ್ದಿದ್ದೇ ಅದ. ಅದು ಸ್ಕೌಟ್ ಗೈಡ್ಸ್ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ. ನಾನು ರಾಜ್ಯ ಮಟ್ಟದಲ್ಲಿ ನನ್ನ ಚಂದನ ಟಿ ವಿದಲ್ಲಿ ನಾನು ಇಂಟರ್ವ್ಯೂ ತೊಗೊಂಡಿದ್ರು. ಆಗೂ ಸಹಿತ ನಾನು ಸ್ಕೌಟ್ ಗೈಡ್ಸ್ ಬಗ್ಗೆ ಮಕ್ಕಳಿಗೆ ಸಣ್ಣವರಿದ್ದಾಗ ಏನು ಒಂಥರ ಮೋಲ್ಡ್ ಆಗ್ತಾರೆ. ಅವರು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗದು ಅಂತ ಸಣ್ಣವರಿದ್ದಾಗ ಏನು ಕಲಿಸ್ತೀವಲ್ಲ ಅದು ಜೀವನ ಪರ್ಯಂತರ ಉಳಿತದೆ. ಅದಕ್ಕೆ ನಾನು ಸ್ಕೌಟ್ ಗೈಡ್ಸ್ ಬಗ್ಗೆ ಭಾಳ ಒಂದು ಹೆಮ್ಮೆ ಪಡ್ತೀನಿ. ಒಂದು ಸೇವಾ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಎಲ್ಲಿವರೆಗೆ ನನ್ನ ಜೀವನದಲ್ಲಿ ಉಸಿರಿರ್ತದೆ ಅಲ್ಲಿವರೆಗೆ ಸೇವೆ ಮಾಡ್ತೀನಿ. ನನ್ನ ಮಕ್ಕಳಿಗೆ ನನ್ನದೇನು ಅವಶ್ಯಕತೆ ಇಲ್ಲ ಮತ್ತು ನನ್ನ ಫ್ಯಾಮಿಲಿಗೂ ನನ್ನದೇನು ಅವಶ್ಯಕತೆ ಇಲ್ಲ. ನನಗೆ ಸಾಕಷ್ಟು ನಾನು ಇದರಲ್ಲೇ ಮುಳುಗಿದ್ದೇನೆ. ಏನು ಹಂಚ್ಕೋಬೇಕು ಅಂತೇಳಿ ನನಗೆ ತಿಳಿತಾ ಇಲ್ಲ. ಯಾಕಂತಂದ್ರೆ ನಿಮ್ಗೆಲ್ಲ ಇಷ್ಟು ಅನ್ಯೋನ್ಯ ಸಂಬಂಧ ಅವ್ರ ಜೊತೆಗೆ ಅಂತಂದ್ರೆ ಒಂದ್ ದಿವಸ ಅವ್ರಿಗೆ ಫೋನ್ ಬರ್ಲಿಲ್ಲ, ನಾನ್ ಇದು ಆಗ್ಲಿಲ್ಲ ಅಂತಂದ್ರೆ ಆಸ್ ಇಫ್ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಅಂತಂದಂಗ ಅನಿಸ್ತು. ಅಂದ್ರೆ ಏನೋ ಕಳ್ಕೊತಾ ಇದ್ವು ಅಂತಂದ್ರೆ ಹೇಗಿದ್ರಿ ಅಂತ ಹೇಳ್ಕೊಟ್ಟದು ಸಮಾಜಕ್ಕೆ. ಅವರು ಸಣ್ಣ ವಯಸ್ಸಿನಾಗ ನಮ್ಮ ಕಾಲೇಜ್ಗೆ ಬಂದಾಗ ಎಷ್ಟು ಆಕ್ಟಿವ್ ಆಗಿದ್ರು ಅಷ್ಟೇ ಆಕ್ಟಿವ್ ಆಗಿ ಈಗಲೂ ಕೂಡ ಅದಾರ. ಆಮೇಲೆ ಇವೀಗ ರಾಜಕಾರಣದಾಗ ತಮ್ಗ ಆಸಕ್ತಿ ಯಾವಾಗಿಂದ ಬಂತು, ಹೇಗೆ ಬಂತು, ಮತ್ತೆ ಅದರಿಂದ ನಿಮ್ದು ಇದು ದೈನಂದಿನ ಒಂದು ಸಮಾಜ ಕೆಲಸ ಮಾಡೋದ್ರಾಗ ಮತ್ತೆ ಎಲ್ಲರಿಗೂ ಮಾರ್ಗದರ್ಶನ ಕೊಡೋದ್ರಾಗ ಏನು ಅನು ಆಯ್ತು ನಮಗೆ ಅಂದರೆ ಜನರಿಗೆ ಹೆಚ್ಚಿನ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಗ್ತದೆ, ಸರ್ಕಾರದಿಂದ ಸಹಾಯ ಸಿಗ್ತದೆ ಅಂತ ಹೇಳಿ ನಾನು ರಾಜಕೀಯದಲ್ಲಿ ಬಂದೆ. ನಾನು ಏನಾರು ಆಗಬೇಕು, ನಾನು MLA ಆಗಬೇಕು, ನಾನು MLC ಆಗಬೇಕು ಅಂತ ರಾಜಕೀಯಕ್ಕೆ ಬರಲಿಲ್ಲ. ಆದರೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ರಿಕಗ್ನಿಷನ್ ನನಗೆ ಸಿಕ್ಕಿದೆ. ರಾಜ್ಯ ಸಚಿವರ ಸ್ಥಾನಮಾನದಲ್ಲಿ ಇದ್ದೆ. ಮತ್ತು ಅಷ್ಟೇ SM ಕೃಷ್ಣ ಅವರಿದ್ದಾಗಲಿ ಉಳಿದ ಮುಖ್ಯಮಂತ್ರಿಗಳಾಗಲಿ ಅಷ್ಟೇ ಇದು ಮಾಡ್ತಾರೆ. ಆಮೇಲೆ ನಾನು ಹೆಚ್ಚಿನ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಹೆಚ್ಚಿಗೆ ಸಿಗ್ತದೆ ಅಂತ ಹೇಳಿ ರಾಜಕೀಯಕ್ಕೆ ಬಂದೆ. ಆಲದ ಮರ ಬೀದರ್ ಜಿಲ್ಲೆಯದು. ಸೊ ಈ ಆಲದ ಮರದ ಬೇರುಗಳೆಲ್ಲ ನೀವು ಸ್ಕೌಟ್ಗಳಲ್ಲಿ ಬೆಳೆದು ಬಂದಂತ ದಾರಿನ ಒಂದ್ ಸ್ವಲ್ಪ ನಮ್ಗೆ ಮಾಹಿತಿ ಕೊಟ್ರೆ ಯಾವ ರೀತಿ ಬಂದ್ರಿ. ಯಾಕಂದ್ರೆ ಸ್ಕೌಟ್ ಗೈಡ್ ಅಲ್ಲಿ ಸತತವಾಗಿ ಮನೆ ಬಿಡಬೇಕು, ತಮ್ಮ ಜವಾಬ್ದಾರಿಯನ್ನ ಒಂದ್ ಸ್ವಲ್ಪ ಬಿಟ್ಕೊಟ್ಟು ಕೆಲಸ ಮಾಡೋದು ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಸೊ ತಾವು ಯಾವ ರೀತಿ ಈ ಮಾರ್ಗದಲ್ಲಿ ಬಂದಿರಿ ಅಂತ ನಮ್ಗೆ ಒಂದು ಮಾರ್ಗದರ್ಶನ ಕೊಡಿ ಅಮ್ಮ. ನಮಗೆಲ್ಲ ಗೊತ್ತಿಲ್ಲ, ನನ್ನ ಮನೆ ಕೆಲಸನೇ ಇಲ್ಲ, ನಾವು ಅವ್ರಿಗೆ ಕೆಲಸನೇ ಮಾಡ್ತೀವಿ. ಅಮ್ಮ ನಮಸ್ಕಾರ. ನಾವು ಸಂಬಂಧಿಗಳು. ನಾನೊಂದು ಕ್ವಶನ್, ಹೆಂಗಂದ್ರೆ ನೀವು ಈ ಮಾತಾಡೋ ಬಗ್ಗೆ ಹೇಳಿದ್ರಿ ಹೆಣ್ಮಕ್ಳು ರಾಜಕೀಯ ಮುಂದೆ ಬರಬೇಕು ಅಂತ ಹೇಳಿ. ಇಲ್ಲಿ ಕೇಂದ್ರ ಸರ್ಕಾರ ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟು ಸೀಟ್ಗಳು ಹೆಚ್ಚು ಮಾಡಬೇಕಂತ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರು. ಅದು ವಿರೋಧ ಪಕ್ಷದವರು ಅದಕ್ಕೆ ವಿರೋಧ ಮಾಡಿದ್ರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ವಿರೋಧ ಯಾರು ಮಾಡಿಲ್ಲ ಹೇಳ್ತೀನಿ ನಿಮ್ಗೆ. ಮೋದಿ ಮಾಡಿದ್ರೆ ಮೋದಿ ಹೆಸರು ಬರ್ತದಂತ ಕಾಂಗ್ರೆಸ್ನವ್ರು ವಿರೋಧ ಮಾಡಿದ್ರು. ಕಾಂಗ್ರೆಸ್ನವ್ರು ಮಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಹೋದವರಿಗೆ 25,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ರು. ಅದು 5 ವರ್ಷದ ತನಕ ಸ್ಕಾಲರ್ಶಿಪ್ ಕೊಟ್ಟರೆ 2.5 ಲಕ್ಷ ರೂಪಾಯಿ. 2.5 ಲಕ್ಷ ರೂಪಾಯಲ್ಲೇ ಸಿದ್ಧಾರೂಢಿ ಫೌಂಡೇಶನ್ನಿಂದ 1 ವರ್ಷಕ್ಕೆ 4 ಫಂಕ್ಷನ್ ಮಾಡ್ತೀವಿ. ಆ 4 ಫಂಕ್ಷನ್ ಖರ್ಚನ್ನು ನಾವೇ ಸ್ವಂತ ಹಾಕೋತೀವಿ. ಆದರೆ ಕಿತ್ತೂರಾಣಿ ಚೆನ್ನಮ್ಮ ಮಹಿಳಾ ಮಂಡಳದಿಂದ ಏನು ಕೆಲಸ ಮಾಡ್ತೀವಲ್ಲ ಅದು ಸರ್ಕಾರಿ ರೊಕ್ಕದಿಂದ ಮಾಡ್ತೀವಿ. ಮತ್ತು ಅದರಲ್ಲಿ ಏನು ಕಮ್ಮಿದ್ರೂ ನಾವೇನು ಹಾಕ್ಲಿಕ್ಕೆ ಹೋಗೋದಿಲ್ಲ, ಅದು ಹೆಚ್ಚು ಉಳಿದ್ರೂ ತೊಗೊಳಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಎಲ್ಲ ಸರಿ ಮಾಡ್ತೀವಿ.
ಎಲ್ಲ ಎಸ್ ಆಗಿ ಬರೋಬ್ಬರಿ ಖಂಡಿತ ಎಸ್ ಅನ್ನುವಂಥ ಪದ ಇವತ್ತಲ್ಲಿ ಡಾಕ್ಟರ್ ಸಾಧಕರೊಂದಿಗೆ ಸಂವಾದ ಸಾಹಸ ಬಂದರು. ಎಷ್ಟು ಚಂದ ಅಲ್ಲ, ಎಷ್ಟು ಚಂದ ಇದೆ ಅವ್ರು ಬೆಳೆದು ಬಂದಂಥ ವಾತಾವರಣ. ಎಸ್ ಆ ಸಿದ್ದಮ್ಮ, ಆ ಸಿದ್ದಾರೆಡ್ಡಿ, ಇಲ್ಲಿ ಸಾಧಕರೊಂದಿಗೆ ಸಂವಾದ ಅಂತ ಇವತ್ತು 80 ವರ್ಷ ಮೊಣಕಾಲ ಆಪರೇಷನ್ ಮಾಡ್ಕೊಂಡು ಬಂದು ಅಲ್ಲಿ ಅಡ್ಡಾಡ್ಕೊತ ನಮ್ಮಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟಂತ ಈ ತಾಯಿ ಮಾತೋಶ್ರೀ ತಾಯಿ, ನಾವು ಲೇಖಕಿ ಸಂಘದಿಂದ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ದಾಸೋಹ ಅವರೇ ಮಾಡಿದ್ವಿ. ಅದಕ್ಕೆ ನಾವು ಏನು ಕೊಡ್ತೀವಿ, ಅನ್ನಪೂರ್ಣೇಶ್ವರಿ ಪ್ರಶಸ್ತಿಯನ್ನು ಹಾಕ್ಕೊಳ್ತೀವಿ. ಅಂಥ ಪ್ರಶಸ್ತಿಗಳು ಎಷ್ಟೋ ಅದಾವೆ. ಇವನ್ನೆಲ್ಲ ಅವರ ಪ್ರತಿಯೊಂದು ಇತಿಹಾಸದ ಪುಟಗಳನ್ನ ಹೆಜ್ಜೆಗಳನ್ನು ತೆಗೆದು ನೋಡಿದಾಗ ಇವರು ಯಾವ ಟೈಮ್ನಾಗಾದ್ರೂ ಹುಟ್ಟಿರ್ಬೇಕು ಅಂತ ನನಗೆ ಯೋಚನೆ ಬರ್ತದೆ. ಆ ಯೋಚನೆ ಒಂದೇ ಒಂದು ಯೋಚನೆ ಇದನ್ನೆಲ್ಲ ಬಯೋಡಾಟ ನೋಡಿದರೆ ಅವರು ಒಂದು 2-3 ಸಲ ಮಾಜಿ ಸಚಿವರಾಗಬಹುದಿತ್ತೇನೋ, ಅಷ್ಟೊಂದು ಸಾಮರ್ಥ್ಯ ಇರೋ ಹೆಣ್ಮಗಳು. ಆಮೇಲೆ ಗಡಿ ಭಾಗದಲ್ಲಿ ಅದರಲ್ಲೂ ಕೂಡ ಮಹಿಳೆಯನ್ನು ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಾವು ಇವತ್ತಿಗೂ ಕೂಡ 2ನೇ ದರ್ಜೆ ಪ್ರಜೆಯಾಗಿ ನೋಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೀವಿ. ಎಷ್ಟೋ ಜನ ಹೆಣ್ಮಕ್ಕಳು ಬದುಕನ್ನು ಕಟ್ಟಿಕೊಂಡಿರ್ಬೋದು, ಆದರೆ ಅವರನ್ನು ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ತೊಡಗಿಸ್ಕೊಳ್ಳೋದು ಭಾಳ ಕಷ್ಟ ಇದೆ. ರಾಜಕೀಯ ಇರ್ಬೋದು, ಸಹಕಾರಿ ಸಂಸ್ಥೆ ಇರ್ಬೋದು, ಈ ರೀತಿ ಸಂಘಟನೆಗಳಿರ್ಬೋದು, ಮಹಿಳಾ ಕ್ಷೇತ್ರ ಇರ್ಬೋದು, ಇನ್ನೂ ನಾವು ಬಿಡಬೇಕಾದಂಥ ಸಂದರ್ಭದಲ್ಲಿ ಅವರು ಬಿಟ್ಟಿಲ್ಲ. ಆದರೆ ಆ ಅವಕಾಶಗಳನ್ನು, ಸಿಕ್ಕಿರುವ ಕಡಿಮೆ ಅವಕಾಶಗಳನ್ನು ಒಬ್ಬ ಮಹಿಳೆ, ಅದು ಎಜುಕೇಟೆಡ್ ಮಹಿಳೆ ಎಷ್ಟು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬೋದು ಅನ್ನೋದಕ್ಕೆ ನಮ್ಮ ಗುರಮ್ಮ ಸಿದ್ದಾರೆಡ್ಡಿಯವರೇ ಸಾಕ್ಷಿ ಅಂತ ನಾನು ಅನ್ಕೋತೀನಿ. ನಾನು ಅವ್ರದ್ದು ಬಯೋಡಾಟಾ ನೋಡಿದಾಗ ಒಂದು ಕಣ್ಣೋಟ ಅಂತಂದರೆ, ನಾವು ಹಳ್ಳಿನಲ್ಲಿ ಓದುವಾಗ ಹೆಣ್ಣು ಮಕ್ಕಳನ್ನು ಅತಿ ಶ್ರೀಮಂತರ ಮನೆಗಳಲ್ಲಿ ಜಾಸ್ತಿ ಓದಿಸಿರಲಿಲ್ಲ. ಬಟ್ ಅವರು 1950 ಸುಮಾರಿಗೆ ಆಗಿನ ಕಾಲದಲ್ಲಿ ಮದುವೆಯಾಗಿ ಬೀದರಿಗೆ ಬಂದ ಮೇಲೆ ಕಲಬುರಗಿ ಯೂನಿವರ್ಸಿಟಿಯಿಂದ MA ಮಾಡಿರೋದು ಇಂಗ್ಲೀಷ್ನಲ್ಲಿ. ಅದು ಕಡಿಮೆ ಸಾಧನೆ ಅಂತ ಅನಿಸಲಿಲ್ಲ ನನಗೆ. ಆದರೆ ಇದು ಬೀದರ್ ಜಿಲ್ಲೆ, ಇದು ಶರಣೀಯರ ನಾಡು, ಇದು ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ನೆಲ. ಅಂಥ ನೆಲದಲ್ಲಿ ಒಬ್ಬ ಹೆಣ್ಣು ಮಗಳು, ಅದು ರಾಜಕೀಯ ಕ್ಷೇತ್ರಗಳಲ್ಲಿ ಇಷ್ಟೊಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿದಾರಲ್ಲ, ನನಗೆ ಅವ್ರ ಮೇಲೆ ತುಂಬ ಹೆಮ್ಮೆ ಅನ್ನಿಸ್ತು. ಒಬ್ಬ ಮಹಿಳೆಯಾಗಿ ಮೊಟ್ಟ ಮೊದಲು ಪ್ರಯೋಗ ಮಾಡೋಣ ಅಂಥೇಳಿ ಬೀದರ್ ಜಿಲ್ಲೆಯಲ್ಲಿ ಸಾಧಕರ ಸಂವಾದ ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಭಾಳ ಮುಖ್ಯವಾಗಿ ಅವರು ಕರ್ನಾಟಕ ಸರ್ಕಾರದ ಮಹಿಳಾ ಟಾಸ್ಕ್ ಫೋರ್ಸ್ ಸಮಿತಿ, ಅದು ಸಚಿವ ಸ್ಥಾನಮಾನದ ಇದು. ಈಗ ನಾವು ಏನೋ ಒಂಚೂರು ರಾಜಕೀಯ ಅಲ್ಲೇ ಇಲ್ಲೇ ಅಂತಂದರೆ ನಾವು ಬಯೋಡಾಟ ಮಾಡಿಕೊಂಡು ಇಲ್ಲ ನಾವು ಈ ಥರ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತೀವಿ. ಆದರೆ ಅವ್ರ ಇಡೀ ಸಾಧನೆ ಇದೆಯಲ್ಲ, ಬೀದರ್ ಜಿಲ್ಲೆಯ ಜನನೇ ಅವ್ರ ಸಾಧನೆ ಬಗ್ಗೆ ಮಾತಾಡ್ತಾರೆ, ನಾವು ಹೆಚ್ಚು ಪರಿಚಯ ಮಾಡಿಕೊಡ್ಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸಂಕ್ಷಿಪ್ತವಾಗಿ ಅವರಿಗೊಂದು ಉದ್ಘಾಟನೆ ಮತ್ತು ಸನ್ಮಾನ ಆದಮೇಲೆ ಮೇಡಮ್ ಮಾತಾಡಿದ ಮೇಲೆ ತಾವೆಲ್ಲ ಪ್ರಶ್ನೆಗಳನ್ನು ಕೇಳಿ ದಯಮಾಡಿ. ಅವ್ರ ಗುಣಗಾನ ಮಾಡಲಿಕ್ಕೆ ತುಂಬ ಇದೆ, ಯಾರೂ ಭಾಷಣ ಮಾಡಬೇಡ ದಯವಿಟ್ಟು ನಮ್ಮ ಹಾಗೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.